ಲೋಕಸಭಾ ಚುನಾವಣೆಯ ಬಿಜೆಪಿ ಟಿಕೆಟ್ ವಂಚಿತರ ಮೇಲೆ ಕಾಂಗ್ರೆಸ್ ಕಣ್ಣಿಟ್ಟಿದೆ. ಚಿಕ್ಕೋಡಿ ಟಿಕೆಟ್ ಕೈತಪ್ಪಿದ ರಮೇಶ್ ಕತ್ತಿಯನ್ನ ಕಾಂಗ್ರೆಸ್ಗೆ ಬರುವಂತೆ ಶಾಸಕ ರಾಜುಕಾಗೆ ಆಹ್ವಾನ ನೀಡಿದ್ದಾರೆ. ಟಿಕೆಟ್ ಮಿಸ್ ಆಗಿದೆ, ಬಿಜೆಪಿಯಲ್ಲಿ ಇರಬೇಡ, ನಮ್ಮ ಪಕ್ಷಕ್ಕೆ ಬಾ ಎಂದು ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ರಮೇಶ್ ಕತ್ತಿಗೆ ಪಂಥ ಆಹ್ವಾನ ಕೊಟ್ಟಿದ್ದಾರೆ. ಸಚಿವ ಸತೀಶ್ ಪ್ರಕಾಶ್ ಹುಕ್ಕೇರಿ ಸವದಿ ನೇತೃತ್ವದಲ್ಲಿ ಸಭೆ ಮಾಡಿ ರಮೇಶ್ ಕತ್ತಿಯನ್ನು ಪಕ್ಷಕ್ಕೆ ಕರೆತರುವ ಬಗ್ಗೆ ನಿರ್ಧಾರ ಮಾಡ್ತೇವೆ ಅಂತ ರಾಜುಕಾಗೆ ಹೇಳಿದ್ದಾರೆ. ಇನ್ನು ರಮೇಶ್ ಕತ್ತಿ ಕಾಂಗ್ರೆಸ್ಗೆ ಬಂದ್ರೆ ಸ್ವಾಗತ ಮಾಡುತ್ತೇವೆ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಬಿಜೆಪಿ ಅಂತ ವಂಚಿತ ಆಗಿದಾರ. ನಾವು ಬರ್ರಿಪ್ಪ, ನೀವು ನಮ್ಮ ಪಕ್ಷಕ್ಕೆ ಬರ್ರಿ, ನಾವು ಟಿಕೆಟ್ ತಗೋರಿ, ನಾವು ನಿಮ್ದೆಲ್ಲ ಮಾಡ್ತೇವೆ ಅಂತ ಹೇಳಿದೀವಿ. ಟಿಕೆಟ್ ಕೊಡುವಟ್ಟು ದೊಡ್ಡ ಮನುಷ್ಯರು ನಾವಲ್ಲ, ನಮ್ಮ ವರಿಷ್ಠರಿಗೆ ಹೋಗ್ಯಪ್ಪ, ನೀನು ಭೇಟಿ ಆಗು. ರಮೇಶ್ ಕತ್ತಿ ಅವರೇ, ನೀವು ನಮ್ಮ ವರಿಷ್ಠರಿಗೆ ಹೋಗಿ ಭೇಟಿಯಾಗಿ ನಾನು ನಿಮ್ಮ ಪಕ್ಷಕ್ಕೆ ಬರ್ತೇನೆ. ನಾನು ಈಗಾಗಲೇ ಒಮ್ಮೆ ಇಲ್ಲಿ ಸಂಸದನಾಗಿದ್ದೀನಿ, ನನಗೆ ಎಲ್ಲ ಅನುಭವ ಇದೆ, ನನಗೆ ಮತದಾರರು ನನ್ನ ಒಲವಿದಾರು, ನನಗೆ ಕೂಡಿರ್ತೇಳಿ ನೀನು ಕೇಳ್ಕೊ, ನೀನು ಟಿಕೆಟ್ ತೊಗೊಂಡು ಬಾ, ನಾವು ಮ್ಯಾಗ ಹಾಕೊಂಡು ಮಾಡ್ತೀವಿ ಅನ್ನುವಂಥದ್ದು ಮಾತನ್ನು ರಮೇಶ್ ಕತ್ತಿ ಅವ್ರಿಗೆ ಹೇಳಿದೀವಿ. ಯಾರೇ ನಮ್ಮ ಪಕ್ಷ ಬಂದ್ರೆ ಎಲ್ಲ ಯಾರನ್ನೇ ಸ್ವಾಗತ ಮಾಡಿದ್ವಿ. ನಮ್ಮ ಪಕ್ಷ ಸಿದ್ಧಾಂತ ಒಪ್ಕೊಂಡು ಬಂದ್ರೆ ಅವ್ರ ಕತ್ತಿಯವರು ಇರ್ಬೋದು, ಮತ್ತು ಬೇರೆ ಯಾರೇ ಇದ್ರು ಕೂಡ ನಮ್ಮ ಪಕ್ಷ ಸ್ವಾಗತವನ್ನು ಖಂಡಿತವಾಗಿ ಮಾಡುತ್ತೆ. ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಿಂದ ಮಾದಾರ ಚೆನ್ನಯ್ಯ ಸ್ವಾಮೀಜಿಯನ್ನ ಕಣಕ್ಕಿಳಿಸಲು ಬಿಜೆಪಿ ಕಸರತ್ತು ನಡೆಸುತ್ತಿದೆ. ಆದರೆ ಚಿತ್ರದುರ್ಗ ಟಿಕೆಟ್ ಪಡೆಯಲು ಯುವ ನಾಯಕ ರಘು ಚಂದನ್ ಲಾಬಿ ಶುರು ಮಾಡಿದ್ದಾರೆ. ದೆಹಲಿಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ಭೇಟಿ ಮಾಡಿ ರಘು ಚಂದನ್ ಚರ್ಚೆ ನಡೆಸಿದ್ದಾರೆ. ಟಿಕೆಟ್ ವಿಚಾರವಾಗಿ ತನ್ನ ಪರ ಬ್ಯಾಟಿಂಗ್ ಮಾಡುವಂತೆ ಮನವಿ ಮಾಡಿದ್ದಾರೆ. ಲೋಕಸಭಾ ಚುನಾವಣೆಯ ಬಿಜೆಪಿ ಟಿಕೆಟ್ ವಂಚಿತರ ಮೇಲೆ ಕಾಂಗ್ರೆಸ್ ಕಣ್ಣಿಟ್ಟಿದೆ. ಚಿಕ್ಕೋಡಿ ಟಿಕೆಟ್ ಕೈತಪ್ಪಿದ ರಮೇಶ್ ಕತ್ತಿಯನ್ನ ಕಾಂಗ್ರೆಸ್ಗೆ ಬರುವಂತೆ ಶಾಸಕ ರಾಜುಕಾಗೆ ಆಹ್ವಾನ ನೀಡಿದ್ದಾರೆ. ಟಿಕೆಟ್ ಮಿಸ್ ಆಗಿದೆ, ಬಿಜೆಪಿಯಲ್ಲಿ ಇರಬೇಡ, ನಮ್ಮ ಪಕ್ಷಕ್ಕೆ ಬಾ ಎಂದು ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ರಮೇಶ್ ಕತ್ತಿಗೆ ಪಂಥ ಆಹ್ವಾನ ಕೊಟ್ಟಿದ್ದಾರೆ. ಸಚಿವ ಸತೀಶ್ ಪ್ರಕಾಶ್ ಹುಕ್ಕೇರಿ ಸವದಿ ನೇತೃತ್ವದಲ್ಲಿ ಸಭೆ ಮಾಡಿ ರಮೇಶ್ ಕತ್ತಿಯನ್ನು ಪಕ್ಷಕ್ಕೆ ಕರೆತರುವ ಬಗ್ಗೆ ನಿರ್ಧಾರ ಮಾಡ್ತೇವೆ ಅಂತ ರಾಜುಕಾಗೆ ಹೇಳಿದ್ದಾರೆ. ಇನ್ನು ರಮೇಶ್ ಕತ್ತಿ ಕಾಂಗ್ರೆಸ್ಗೆ ಬಂದ್ರೆ ಸ್ವಾಗತ ಮಾಡುತ್ತೇವೆ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಬಿಜೆಪಿ ಅಂತ ವಂಚಿತ ಆಗಿದಾರ. ನಾವು ಬರ್ರಿಪ್ಪ, ನೀವು ನಮ್ಮ ಪಕ್ಷಕ್ಕೆ ಬರ್ರಿ, ನಾವು ಟಿಕೆಟ್ ತಗೋರಿ, ನಾವು ನಿಮ್ದೆಲ್ಲ ಮಾಡ್ತೇವೆ ಅಂತ ಹೇಳಿದೀವಿ. ಟಿಕೆಟ್ ಕೊಡುವಟ್ಟು ದೊಡ್ಡ ಮನುಷ್ಯರು ನಾವಲ್ಲ, ನಮ್ಮ ವರಿಷ್ಠರಿಗೆ ಹೋಗ್ಯಪ್ಪ, ನೀನು ಭೇಟಿ ಆಗು. ರಮೇಶ್ ಕತ್ತಿ ಅವರೇ, ನೀವು ನಮ್ಮ ವರಿಷ್ಠರಿಗೆ ಹೋಗಿ ಭೇಟಿಯಾಗಿ ನಾನು ನಿಮ್ಮ ಪಕ್ಷಕ್ಕೆ ಬರ್ತೇನೆ. ನಾನು ಈಗಾಗಲೇ ಒಮ್ಮೆ ಇಲ್ಲಿ ಸಂಸದನಾಗಿದ್ದೀನಿ, ನನಗೆ ಎಲ್ಲ ಅನುಭವ ಇದೆ, ನನಗೆ ಮತದಾರರು ನನ್ನ ಒಲವಿದಾರು, ನನಗೆ ಕೂಡಿರ್ತೇಳಿ ನೀನು ಕೇಳ್ಕೊ, ನೀನು ಟಿಕೆಟ್ ತೊಗೊಂಡು ಬಾ, ನಾವು ಮ್ಯಾಗ ಹಾಕೊಂಡು ಮಾಡ್ತೀವಿ ಅನ್ನುವಂಥದ್ದು ಮಾತನ್ನು ರಮೇಶ್ ಕತ್ತಿ ಅವ್ರಿಗೆ ಹೇಳಿದೀವಿ. ಯಾರೇ ನಮ್ಮ ಪಕ್ಷ ಬಂದ್ರೆ ಎಲ್ಲ ಯಾರನ್ನೇ ಸ್ವಾಗತ ಮಾಡಿದ್ವಿ. ನಮ್ಮ ಪಕ್ಷ ಸಿದ್ಧಾಂತ ಒಪ್ಕೊಂಡು ಬಂದ್ರೆ ಅವ್ರ ಕತ್ತಿಯವರು ಇರ್ಬೋದು, ಮತ್ತು ಬೇರೆ ಯಾರೇ ಇದ್ರು ಕೂಡ ನಮ್ಮ ಪಕ್ಷ ಸ್ವಾಗತವನ್ನು ಖಂಡಿತವಾಗಿ ಮಾಡುತ್ತೆ. ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಿಂದ ಮಾದಾರ ಚೆನ್ನಯ್ಯ ಸ್ವಾಮೀಜಿಯನ್ನ ಕಣಕ್ಕಿಳಿಸಲು ಬಿಜೆಪಿ ಕಸರತ್ತು ನಡೆಸುತ್ತಿದೆ. ಆದರೆ ಚಿತ್ರದುರ್ಗ ಟಿಕೆಟ್ ಪಡೆಯಲು ಯುವ ನಾಯಕ ರಘು ಚಂದನ್ ಲಾಬಿ ಶುರು ಮಾಡಿದ್ದಾರೆ. ದೆಹಲಿಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ಭೇಟಿ ಮಾಡಿ ರಘು ಚಂದನ್ ಚರ್ಚೆ ನಡೆಸಿದ್ದಾರೆ. ಟಿಕೆಟ್ ವಿಚಾರವಾಗಿ ತನ್ನ ಪರ ಬ್ಯಾಟಿಂಗ್ ಮಾಡುವಂತೆ ಮನವಿ ಮಾಡಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.